ವಿಮಾನ ದುರಂತಕ್ಕೆ ಕೆ ರಾಮಮೋಹನ್ ನಾಯ್ಡು ವಿಮಾನಯಾನ ಖಾತೆ ಸಚಿವರು, ಟಿಡಿಪಿಯ ಸಂಸದರು ಕೂಡ ಹೌದು, ಇವರ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಅಹಮದಾಬಾದಿಗೆ ತೆರಳುತ್ತಾ ಇದ್ದಾರೆ ಮಾನ್ಯ ಪ್ರಧಾನಮಂತ್ರಿ. ಸೊ ಟಾಟಾದವರು ಮಾನ್ಯ ಪ್ರಧಾನಮಂತ್ರಿಗಳ ಸೂಚನೆಯ ಮೇರೆಗೆ ಭೂಪೇಂದ್ರ ಪಟೇಲ್ ಅವರ ಜೊತೆಗೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಟಾಟಾ ಗ್ರೂಪ್ ಅಂದ್ರೆ ಏರ್ ಇಂಡಿಯಾದ ಮಾಲೀಕತ್ವ ಹೊಂದಿರುವಂತಹ ಟಾಟಾ ಗ್ರೂಪ್ ಅದು ಈಗ ತನ್ನ ಅಧಿಕೃತ ಸ್ಟೇಟ್ಮೆಂಟ್ ಅನ್ನು ಇಶ್ಯೂ ಮಾಡಿದೆ. ಮೊದಲನೆಯ ಪ್ರತಿಕ್ರಿಯೆ ಟಾಟಾ ಕಂಪನಿಯಿಂದ ಬರ್ತಾ ಇರುವಂತದ್ದು, ಟಾಟಾ ಗ್ರೂಪ್ನಿಂದ ಬರ್ತಾ ಇರುವಂತದ್ದು. ಪ್ರೊಫೌಂಡ್ ನಮ್ಮ ಏರ್ ಇಂಡಿಯಾ ಫ್ಲೈಟ್ 171 ಈ ವಿಮಾನದ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿತ್ತು. ಇದರ ಆಘಾತಕಾರಿ ಘಟನೆಯ ಬಗ್ಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ, ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ಈ ಆಘಾತಕಾರಿ ಘಟನೆಯಿಂದ ಯಾರೆಲ್ಲ ಹಾನಿಗೊಳಗಾಗಿದ್ದಾರೆ ಅವರ ಕುಟುಂಬ ಸದಸ್ಯರಿಗೆ ನಮ್ಮ ಸಂತಾಪ ಇದೆ, ಅವರ ನೋವಿನ ಜೊತೆಗೆ ನಾವಿದ್ದೀವಿ. ನಾವು ಈಗ ಆ ಪ್ರಯಾಣಿಕರ ಅವರ ಸುರಕ್ಷತೆ ಮತ್ತು ಅವರ ಕುಟುಂಬದವರಿಗೆ ಏನೆಲ್ಲ ನೆರವು ಬೇಕು ಅದನ್ನು ಕೊಡುವಂತಹ ತುರ್ತು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅಂತೇಳಿ ಟಾಟಾ ಗ್ರೂಪ್ನ ಮುಖ್ಯಸ್ಥರು ಎನ್ ಚಂದ್ರಶೇಖರನ್ ಅವರು ಈಗ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏರ್ ಇಂಡಿಯಾ ಮಾಲೀಕತ್ವ ಹೊಂದಿರುವಂತಹ ಟಾಟಾ ಗ್ರೂಪ್ನಿಂದ. ಬಿಗ್ ಟ್ರಾಜಿಡಿ ಇದು. ಕಾರ್ಯಾಚರಣೆ ಆಗ್ತಾ ಇದೆ, ರಕ್ಷಣಾ ಕಾರ್ಯಾಚರಣೆ ಅಂತ ಹೇಳಿದ್ರೆ ಬೆಂಕಿಯನ್ನು ನಂದಿಸಿ, ಜೊತೆಗೆ ಆ ವಿಮಾನದಲ್ಲಿ ಯಾರೆಲ್ಲ ಅಲ್ಲಿ ಈಗ ಸಿಲುಕೊಂಡಿದ್ದಾರೆ ಅವರನ್ನು ಹೊರ ತೆಗೆದು ಅವರಿಗೆ ತುರ್ತು ಚಿಕಿತ್ಸೆ ಕೊಡಬೇಕಲ್ಲ, ಆ ಕಾರ್ಯಾಚರಣೆಯನ್ನು ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ, NDRF ಎಲ್ಲರೂ ಸೇರಿಕೊಂಡು ಅವಿರತ ಪರಿಶ್ರಮವನ್ನು ಪಡ್ತಾ ಇದ್ದಾರೆ ಅವರನ್ನು ಕಾಪಾಡಲಿಕ್ಕೆ. ಸೊ ಇವೆಲ್ಲ ಅಲ್ಲಿ ನೀವು ನೋಡ್ತಾ ಇರುವಂಥ ದೃಶ್ಯಗಳನ್ನು ಏನಿದ್ದಾವೆ ಅವೆಲ್ಲವೂ ಕೂಡ ವಿಮಾನದ ಅವಶೇಷಗಳು. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸುಮಾರು 200ಕ್ಕೂ ಅಧಿಕ ಪ್ರಯಾಣಿಕರಿದ್ದ ಏರ್ ಇಂಡಿಯಾ ವಿಮಾನ ಗುಜರಾತ್ನ ಅಹಮದಾಬಾದ್ ನಗರದಲ್ಲಿ ಅಪಘಾತಕ್ಕೀಡಾದಂತಹ ಸುದ್ದಿ ತಿಳಿದು ಆಘಾತವಾಗಿದೆ. ಇದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಗಳಿಗೆ. ಈ ಅಪಘಾತದಿಂದ ಹೆಚ್ಚಿನ ಹಾನಿ ಆಗದಿರಲಿ, ಪ್ರಯಾಣಿಕರೆಲ್ಲರೂ ಸುರಕ್ಷಿತವಾಗಿರಲಿ ಅಂತೇಳಿ ಪ್ರಾರ್ಥಿಸೋಣ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಮೊದಲ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸೊ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅಹಮದಾಬಾದ್ನ ಏರ್ಪೋರ್ಟ್ನಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಈ ಅವಘಡ ಸಂಭವಿಸಿರುವಂಥದ್ದು. ಟೇಕ್ ಆಫ್ ಆದಂಥ ವಿದಿನ್ 5 ಮಿನಿಟ್ಸ್, ಕೇವಲ 5 ನಿಮಿಷಗಳ ಅಂತರದಲ್ಲಿ ಈ ದುರಂತ ಸಂಭವಿಸಿದೆ. ಮಧ್ಯಾಹ್ನ 1:39 ವಿಮಾನ ಏರ್ ಇಂಡಿಯಾ 171 ಬೋಯಿಂಗ್ ಡ್ರೀಮ್ ಲೈನರ್ ಇದು ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆದಂತಹ ಕೇವಲ 5 ನಿಮಿಷಗಳಲ್ಲಿ ಪತನ ಆಗಿದೆ. ಆ ಪತನದ ಲೈವ್ ದೃಶ್ಯ ಅಲ್ಲಿ ಯಾರೋ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು. ನಮ್ಮ ಮನೆ ಪಕ್ಕದಲ್ಲೇ ಓಡಾಡ್ತಿದ್ಯಲ್ಲ ವಿಮಾನ, ಇಷ್ಟು ಕೆಳಭಾಗದಲ್ಲಿ ಕೆಳಮಟ್ಟದಲ್ಲಿ ವಿಮಾನ ಹಾರಾಡ್ತಾ ಇದೆಯಲ್ಲ ಅಂತೇಳಿ ರೆಕಾರ್ಡ್ ಮಾಡ್ತಾ ಇದ್ರು. ಆ ರೆಕಾರ್ಡ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಈ ವಿಮಾನ ಪತನ ಆಗಿದೆ. ಬಿಕಾಸ್ ಆ ಫೂಟೇಜನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಅದು ತೀರಾ ಕೆಳಮಟ್ಟಕ್ಕೆ ಹೋಗ್ತಾ ಇತ್ತು. ಅಂದರೆ ಇಟ್ ವಾಸ್ ಟು ಕ್ರ್ಯಾಶ್, ಅದು ಪತನ ಆಗುವಂತಹ ಸ್ಥಿತಿಯಲ್ಲಿತ್ತು. ಮತ್ತು ಪತನಕ್ಕೂ ಕೆಲವೇ ಸೆಕೆಂಡುಗಳಿಂದ ಮುಂಚೆ ವಿಮಾನದಲ್ಲಿದ್ದಂತಹ ಕ್ಯಾಪ್ಟನ್ ಅಂದರೆ ಮುಖ್ಯ ಪೈಲಟ್ ಏನಿದ್ದಾರೆ ಅವರು ATC ಏರ್ ಟ್ರಾಫಿಕ್ ಕಂಟ್ರೋಲಿಗೆ ಮೇ ಡೇ ಸಂದೇಶವನ್ನು ರವಾನೆ ಮಾಡಿದ್ದಾರೆ, ವಿಮಾನ ಪತನ ಆಗ್ತಾ ಇದೆ ಅಂಥೇಳಿ. ಆ ಸಂದೇಶ ರವಾನೆ ಆದ ತಕ್ಷಣವೇ ಪತನ ಆಗಿದೆ. ಅದಾದ ಬಳಿಕ ವಿಮಾನ ATC ಏರ್ ಟ್ರಾಫಿಕ್ ಕಂಟ್ರೋಲ್ ಏನಿದೆ ಅದರ ಜೊತೆಗೆ ತನ್ನ ಸಂಪರ್ಕವನ್ನು ಕಳೆದುಕೊಂಡಿದೆ. ಸೊ ಇದು ಈಗ ಲಭ್ಯ ಆಗ್ತಿರ್ತಕ್ಕಂತಹ ಮಾಹಿತಿಗಳು. ಸಾವು ನೋವಿನ ಬಗ್ಗೆ ಇನ್ನೂ ಕೂಡ ಯಾವುದೇ ಅಧಿಕೃತ ಮಾಹಿತಿಗಳು ಲಭ್ಯ ಆಗಿಲ್ಲ. ಬಟ್ 242 ಮಂದಿ ಇದ್ರು ಎನ್ನುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.